ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 31ನೇ ಅಫಿಷಿಯಲ್ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿರುವಂಥ ಅಂದರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿರುವಂತಹ 30 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿರುವಂಥದ್ದು. ನೀವು ಅದನ್ನೆಲ್ಲ ರೆಫರ್ ಮಾಡ್ಕೋಬಹುದು. ಅದೇ ರೀತಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನಲ್ಲಿ ನಾವು ಗಣಿತದ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ನ 5 ಪ್ರಶ್ನೆಗಳು ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನು ನಾವು ಯಾವ ರೀತಿ ಅಕ್ಯುರೇಟ್ ಆಗಿ ಎಕ್ಸಾಮ್ನಲ್ಲಿ ಆನ್ಸರನ್ನು ಚೂಸ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ಹಾಗಾದರೆ ಮೊದಲನೇ ಪ್ರಶ್ನೆ ಏನದ ನೋಡೋಣ, ಟ್ರೈ ಮಾಡೋಣ. ಓಕೆ, ರೈಟ್. 20 ಮತ್ತು 14ರ ಸರಾಸರಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಬಹಳ ಈಸಿ ಕ್ವಶನ್. ಹಾಗಾದ್ರೆ ಸರಾಸರಿ ಹೆಂಗೆ ಕಂಡುಹಿಡಿತೀವಿ ನಾವು? ಕೊಟ್ಟಂತಹ ಸಂಖ್ಯೆಗಳನ್ನೆಲ್ಲ ಕೂಡಿಸ್ತೀವಿ, ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀವಿ. ಹೌದಾ? ಹಾಗಾದ್ರೆ 20 ಪ್ಲಸ್ 14 ಅಂದ್ರೆ ಎಷ್ಟು ಬಂತಪ್ಪ? 34 ಬಂತು. ಇವು ಎರಡು ಸಂಖ್ಯೆ ಇರೋದ್ರಿಂದ 2ರಿಂದ ಭಾಗಿಸ್ತೀರಿ. ಹಾಗಾದ್ರೆ ಎಷ್ಟು ಬಂತು ಉತ್ತರ? 17 ಬಂತು. 17 ಯಾವ ಆಪ್ಷನ್ ಕಾಣಿಸ್ತಾ ಇದೆ ನಮಗೆ? ಆಪ್ಷನ್ 1 ಕಾಣಿಸ್ತಾ ಇದೆ. ಅದೇ ಸರಿಯಾದ ಉತ್ತರ ಆಗಿತ್ತು. ಏನು ಡಿಫಿಕಲ್ಟಿ ಇರಲಿಲ್ಲ ಈ ಒಂದು ಪ್ರಶ್ನೆಯೊಳಗೆ. ಓಕೆ, ರೈಟ್. ಎರಡನೇ ಪ್ರಶ್ನೆ ಏನದ ನೋಡ್ರಿ. ಎರಡನೇ ಪ್ರಶ್ನೆ, ಮೊದಲ 9 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಾರೆ. ಬಹಳ ಈಸಿ ಆದಂತ ಕ್ವಶನ್. ನೋಡಿದ ತಕ್ಷಣ ಆನ್ಸರ್ ಹಾಕಿಬಿಡ್ಬೋದು 9 ಅಂತ. ಯಾವ ರೀತಿ ಅನ್ನೋದನ್ನ ತಿಳ್ಕೊರಿ. ನೋಡ್ರಿ, ಇಲ್ಲಿ ಏನಾದ್ರೂ ಮೊದಲ ಎಷ್ಟು ಬೆಸ ಸಂಖ್ಯೆಗಳ ಸರಾಸರಿ ಅಂತ ಕೊಟ್ಟಿರ್ತಾರಲ್ಲ ಅದೇ ಅದರ ಉತ್ತರ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಈಗ 9 ಅಂತ ಕೊಟ್ಟಿದ್ರೆ ಇದ್ರ ಉತ್ತರ ಎಷ್ಟು? 9. 15 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೊಟ್ಟಿದ್ರೆ ಹಾಗಾದ್ರೆ ಅವಾಗ ಏನಾಗ್ತಿತ್ತು? 15 ಆಗ್ತಿತ್ತು. ರೈಟ್, ಅವರು ಮೊದಲ ಎಷ್ಟು ಬೆಸ ಸಂಖ್ಯೆಗಳ ಸರಾಸರಿಗೆ ಇರ್ತಾರ ಅದೇ ಅದರ ಉತ್ತರ ಆಗಿರ್ತದ. ನೀವೇನು ಸರಾಸರಿ ತೆಗೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್, ನೆಕ್ಸ್ಟ್, ವಾರ್ಷಿಕ 20% ಬಡ್ಡಿ ದರದಲ್ಲಿ 50 ವರ್ಷಗಳ ಕಾಲ 380 ರೂಪಾಯಿ ಮೇಲಿನ ಸರಳ ಬಡ್ಡಿ ಎಷ್ಟು ಅಂತ ಕೇಳಿರುವಂಥದ್ದು. ನೋಡ್ರಿ, 50 ವರ್ಷ. ಓಕೆ, ನೋಡ್ರಿ, 1 ವರ್ಷಕ್ಕೆ 20%. ಹಾಗಾದ್ರೆ 50 ವರ್ಷಕ್ಕೆ ಎಷ್ಟು ಆತಪ್ಪ? 1000% ಆತು. ಎಷ್ಟು ಪರ್ಸೆಂಟ್ ಆತು? 1000% ಆತು. ಹೌದೋ ಇಲ್ಲ? ನೋಡ್ರಿ, ಇದು 100%. 100% ಅಂದ್ರೆ ಯಾವಾಗಲೂ ಅಸಲು ಎಷ್ಟು ಇರ್ತದೆ? 100%. 100% ಅಂದ್ರೆ 380. ನಮಗೆ 1000% ಅಂದ್ರೆ ಇದ್ರ ಮುಂದೆ ಒಂದು 0 ಕೊಟ್ಬಿಡುದು. ಇಷ್ಟ ಇದ್ರ ಉತ್ತರ. ನೀವೇನ್ ಲೆಕ್ಕ ಇದನ್ನ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ನೋಡ್ರಿ, 100% ಅಂದ್ರೆ ಏನು ಅಸಲ್ ಇರ್ತದ ಅದೇ ಅದರ ಉತ್ತರ ಆಗಿರ್ತದ. ಇಲ್ಲಿ 1000% ಅಂತಂದ್ರೆ ಮುಂದ್ ಒಂದು 0ವನ್ನ ಕೊಟ್ಬಿಡುದು. ಮುಗದ ಹೋತ್ ಲೆಕ್ಕ. ಇಲ್ಲ ನೀವು ಪೂರ್ತಿಯಾಗಿ ಸೊಲ್ಯೂಷನ್ ಬೇಕಂತಂದ್ರೆ ಅದನ್ನು ಹೇಳ್ತೀನಿ ನೋಡ್ರಿ, ತಿಳ್ಕೊರಿ. ನಿಮ್ಗೆಲ್ಲರಿಗೂ ಫಾರ್ಮುಲಾ ಗೊತ್ತದ. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು ಕೊಟ್ಟಿದಾರ 380, ಟೈಮ್ ಕೊಟ್ಟಿದಾರ 50, ಬಡ್ಡಿ ದರ ಕೊಟ್ಟರ 20% ಭಾಗಿಸು 100. ರೈಟ್, ಹಾಗಾದ್ರೆ 2 0 ಇಂದ 2 0 ಹೋತು. 380 ಇಂಟು 5 2 10 ಅಂತಂದ್ರೆ ಎಷ್ಟು ಬರ್ತದ? ಅವಾಗೂ 3800 ಬರ್ತದ. ಇದೇ ಉತ್ತರ ಆಗಿತ್ತು. ಬಟ್ ಇಷ್ಟೆಲ್ಲ ಯಾಕೆ ಮಾಡ್ತೀರಿ? ಹೌದಲ್ಲ? ರೈಟ್, ನೆಕ್ಸ್ಟ್ ಕ್ವಶನ್. 768 ಭಾಗಿಸು 100ರ ದಶಮಾಂಶ ಸಮಾನ ರೂಪ ಕೇಳಿದಾರೆ. ಬಹಳ ಈಸಿ ಕ್ವಶನ್. 768 ಭಾಗಿಸು 100 ಅಂತ. ಕೆಳಗೆ 2 0 ಇದಾವ ಅಂದ್ರೆ ಬಲಗಡೆಯಿಂದ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ ಅದ ಏನಾಗಿರ್ತದ? ಅದರ ಉತ್ತರ ಆಗಿರ್ತದ. ಹಾಗಾದ್ರೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್. 8 ಮತ್ತು 18ರ ಲಸ ಕಂಡಿಡ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ನೋಡ್ರಿ, ಇದ್ರಾಗ 8ರಿಂದ ಯಾವ್ದು ಈ ಸಂಖ್ಯೆ ಏನಾರ 8ರಿಂದ ಭಾವುಕತನ ಇಲ್ಲ, ಈ ಸಂಖ್ಯೆ ಏನಾರ 8ರಿಂದ ಭಾವುಕತನ ಇಲ್ಲ, ಈ ಸಂಖ್ಯೆ ಏನಾರ 8ರಿಂದ ಭಾವುಕತನ ಇಲ್ಲ. ಹಾಗಾದ್ರೆ 2ರಿಂದ ಬಾಹುಗುವಂತ ಸಂಖ್ಯೆ ಯಾವ್ದಾಗಿತ್ತು? ಆಪ್ಷನ್ 1 ಆಗಿತ್ತು. ಇದರ ಲಸ ಆಗಿತ್ತು. ನೀವು ಪೂರ್ತಿಯಾಗಿ ಲಸ ತಕ್ಕೋದ್ ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ. 2 4 2 9. ಓಕೆ, ಆಮೇಲೆ ಇಲ್ಲಿ ಏನದ? ಈಗ 4 ಅಷ್ಟ ಅದ. ಹಾಗಾದ್ರೆ 4 1 9, 9 1 9 1, 4 2 8, 8 9 72. ಇದನ್ನೆಲ್ಲ ಯಾಕೆ ಮಾಡ್ತೀರಿ? ಡೈರೆಕ್ಟ್ ಮಾಡ್ಬಿಡುತ್ತಪ್ಪ. 8 ಮತ್ತು 18ರ ಲಸ ಅಂದ್ರೆ 8ರಿಂದ ಯಾವ ಸಂಖ್ಯೆ ಬಾಹುಕ ಚೆಕ್ ಮಾಡಿದ್ರೆ ಸಾಕಾಗಿತ್ತು. ಒಂದ್ ವೇಳೆ 8ರಿಂದ ಬಾಹುಗುವಂತವು 2 ಇದ್ದು ಅಂದ್ರೆ ಅವಾಗ 18ರಿಂದ ಚೆಕ್ ಮಾಡಿದ್ರೆ ಸಾಕಾಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್. ಸಿಂಪ್ಲಿಫಿಕೇಶನ್ ಕ್ವಶನ್ ಅದ ನೋಡ್ರಿ. ಆಪ್ಷನ್ ನ ಕೊನೆಯಲ್ಲಿ ಎಲ್ಲಾ ಸಂಖ್ಯೆಗಳೇನದಾವ ಬೇರೆ ಬೇರೆ ಇರೋದ್ರಿಂದ ನಾವು ಕೊನೆಯ ಸಂಖ್ಯೆಯನ್ನ ಮಾತ್ರ ಚೆಕ್ ಮಾಡೋಣ.
4 ಪ್ಲಸ್ 0 ಅಂದ್ರೆ 4, 4 ಪ್ಲಸ್ 3 ಅಂದ್ರೆ 7, 7 ಪ್ಲಸ್ 2 ಅಂದ್ರೆ 9, ಲಾಸ್ಟಿಗೆ 9 ಬರಬೇಕು. ಲಾಸ್ಟಿಗೆ 9 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 1 ಐತಿ. ಇದೇ ಸರಿಯಾದ ಉತ್ತರ. ನಾವು ಪೂರ್ತಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ನೆಕ್ಸ್ಟ್ ಕ್ವಶನ್. ಇಲ್ಲೂ ಕೂಡ ನೋಡ್ರಿ ಏನು ಮಾಡ್ಬೋದು ನಾವು, ಇಲ್ಲೂ ಕೂಡ ನಾವು ಯೂನಿಟ್ ಡಿಜಿಟ್ ಮುಖಾಂತರ ಮಾಡ್ಬೋದು. ಓಕೆ, ಟ್ರೈ ಮಾಡೋಣ. ಇಲ್ಲ ಅಂತಂದ್ರೆ ಏನು ದೊಡ್ಡ ಲೆಕ್ಕಿಲ್ಲ, ಸಿಂಪ್ಲಿಫೈ ಮಾಡಿಬಿಡಿ. ನೋಡ್ರಿ ಎಲ್ಲಿ ಹೊಡಿನೋ, ಫಸ್ಟ್ ಒಳಗಿನ ಬ್ರಾಕೆಟ್ ಸಾಲ್ವ್ ಮಾಡಬೇಕು. 9ರಾಗ 6 ಹೋದ್ರೆ 3, ರೈಟ್. ಹಾಗಾದ್ರೆ 15ರೊಳಗೆ 3 ಹೋದ್ರೆ 12, 14 ಮೈನಸ್ 12 ಅಂದ್ರೆ 2, 6 ಮೈನಸ್ 2 ಅಂದ್ರೆ 4, 5 ಮೈನಸ್ 4 ಅಂತಂದ್ರೆ 1. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು, ರೈಟ್. ನೆಕ್ಸ್ಟ್, 17/2 ಎಂಬುದು ಎಷ್ಟು ಶೇಕಡಾವಾರು ಅಂತ ಕೇಳಿದಾರೆ. ಬಹಳ ಈಸಿ ಕ್ವಶನ್. 17/2 ಇದನ್ನು ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. 2 1 2 50, 17 5 85, ಮುಂದೆ ಒಂದು 0 ಅಂತಂದ್ರೆ ಎಷ್ಟು ಬಂತಪ್ಪ? 850 ಶೇಕಡಾ ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು, ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಟ್ಯಾಂಕ್ನಲ್ಲಿ 530 ಲೀಟರ್ ನೀರನ್ನು ಹೊಂದಿದೆ. ಅದರಲ್ಲಿ 10% ನೀರು ಹರಿದು ಹೋದರೆ ಟ್ಯಾಂಕ್ನಲ್ಲಿ ಉಳಿಯುವ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದಾರೆ. ಹೌದಾ? ಹಾಗಾದ್ರೆ 530 ಲೀಟರ್ ನೀರಿತ್ತು, ಅದ್ರೊಳಗೆ 10% ನೀರು ಹರಿದು ಹೋತಂದ್ರೆ ಉಳಿದದ್ದು 8% ಇರ್ತದೆ? ನೀವೇ ಹೇಳ್ರಿ. 90% ಇರ್ತದ. ಹಾಗಾದ್ರೆ ಇದ್ರದ್ದು 90% ಕಂಡು ಹಿಡಿದ್ಬಿಡ್ರಿ. 2 0 ಇಂದ 2 0 ಹೋತು. 9 3 27, ಲಾಸ್ಟ್ 7 ಬರಬೇಕು. ಲಾಸ್ಟ್ 7 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 1 ಮುಂದಿಂದ ನೀವು ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ. 9 3 27, ಲಾಸ್ಟ್ 7 ಬರಬೇಕು. ಲಾಸ್ಟ್ 7 ಇದೊಂದು ಆಪ್ಷನ್ ಒಳಗೈತಿ. ನೀವು ಇದನ್ನು ಪೂರ್ತಿ ಗುಣಾಕಾರ ಮಾಡ್ರು ಹಾಗೂ ಎಷ್ಟು ಬರ್ತದ? ಇಷ್ಟೇ ಉತ್ತರ ಬರ್ತದ, ರೈಟ್. ನೆಕ್ಸ್ಟ್ ಕ್ವಶನ್. 145 ಮತ್ತು 82ರ ಸರಳವಾದ ಅನುಪಾತ ಅಂದ್ರೆ ಇದನ್ನ ಕಡತ ಹೊಡಿಬೇಕು ಅಂತ. ಹಾಗಾದ್ರೆ ಇದು ಯಾವ್ದ್ರಿಂದ ಹೋಗತಿ? 49 ಅಂದ್ರೆ 7ರಿಂದ ಹೋಗಂಗಿಲ್ಲ. ಹಾಗಾದ್ರೆ ಇದು ಆಗಂಗಿಲ್ಲ. ಆಮೇಲೆ 142 ಅಂತೂ ಆಗಕ್ ಸಾಧ್ಯ ಇಲ್ಲ. 144 ಬರಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಇದಕ್ಕೆ ಯಾವ್ದ್ರಿಂದ ಕಡತನ ಹೋಗಂಗಿಲ್ಲ ಅಂತಂದ್ರೆ ಇದ್ರದ ಅನುಪಾತ ಏನ್ ಬರ್ತದ? ಇದೇ ಸಂಖ್ಯೆ ಬರ್ತದ. ಏನು ನಾವು ಇದ್ರ ಕಡತ ಪಡ್ತಾ ಹೊಡಿಯೋ ಅವಶ್ಯಕತೆ ಇಲ್ಲ, ರೈಟ್. ನೆಕ್ಸ್ಟ್ ಕ್ವಶನ್. ಎ ಮತ್ತು ಬಿ ಅವರ ವಯಸ್ಸಿನ ಅನುಪಾತ 1:8 ಆಗಿದೆ. ಬಿ ನ ವಯಸ್ಸು 24 ಆದ್ರೆ ಎ ನ ವಯಸ್ಸು ಎಷ್ಟು? ನೋಡ್ರಿ, ಬಿ ನಮ್ಮ ಪ್ರಕಾರ ಬಿ ವಯಸ್ಸು ಎಷ್ಟೈತಿ? 8. ಆದ್ರೆ ಆಕ್ಚುಯಲ್ ಬಿ ನ ವಯಸ್ಸು ಎಷ್ಟೈತಿ? 24. ಯಾರ್ದು ಕಂಡುಹಿಡಿಬೇಕು? ಎ ನ ಅನುಪಾತ ಎಷ್ಟೈತಿ? 1. 1 ಅಂದ್ರ ಎಷ್ಟು? 8 ಅಂದ್ರ 24. 1 ಅಂದ್ರ ಎಷ್ಟು? 8 1 8 3. ಹಾಗಾದ್ರೆ 3 ವರ್ಷ. ಯಾವ ಆಪ್ಷನ್ ಕರೆಕ್ಟ್ ಆಗಿರುವಂತದ್ದು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೋಡಿದ ತಕ್ಷಣ ಹಾಕಬಹುದು. 8 3 24 ಅಂದ್ರೆ 1 3 3. ಪೆನ್ ತೆಗೆಯೋ ಅವಶ್ಯಕತೆ ಇಲ್ಲ, ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ರೈಲು 7 ಗಂಟೆಗಳಲ್ಲಿ 63 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಹಾಗಾದ್ರೆ ಅದರ ವೇಗವನ್ನ ಲೆಕ್ಕ ಹಾಕಿ ಅಂತ ಕೇಳ್ಯಾರ. ಬಹಳ 7 ಗಂಟೆಯೊಳಗೆ 63 ಕಿಲೋಮೀಟರ್ ಅಂದ್ರೆ 7 9 63. ಹಾಗಾದ್ರೆ 9 ಕಿಲೋಮೀಟರ್ ಪ್ರತಿ ಗಂಟೆ. ಹೌದಲ್ಲ? ಇಷ್ಟ ಹೌದಲ್ಲ? ನಾವೇನ್ ಕಂಡುಹಿಡಿಬೇಕು? ಸ್ಪೀಡ್ ಅಂತಂದ್ರೆ ಏನ? ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ದೂರ ಭಾಗಿಸು ಸಮಯ. ದೂರ 63, ಸಮಯ 7. 7 1 7 9. ಹಾಗಾದ್ರೆ 9 ಕಿಲೋಮೀಟರ್ ಪ್ರತಿ ಗಂಟೆ ಓರಲಿ ಮಾಡುವಂತಹ ಪ್ರಶ್ನೆ ಇರುವಂತದ್ದು, ರೈಟ್. ಒಂದು ಸಂಖ್ಯೆಗೆ ಅದರ ಅರ್ಧದಷ್ಟನ್ನು ಸೇರಿಸಿದಾಗ ಅದು 66 ಆಗುತ್ತದೆ. ಓಕೆ, ಆ ಸಂಖ್ಯೆ ಕಂಡ್ರಿ. ಒಂದು ಯಾವುದೋ ಸಂಖ್ಯೆ ಐತಿ ಎಕ್ಸ್, ಅದಕ್ಕೆ ಅದರ ಅರ್ಧ ಸೇರಿಸಿದ್ವು ಅನ್ಕೋರಿ. ಅರ್ಧ ಅಂದ್ರ 1/2 ಎಕ್ಸ್ ಕೂಡಿಸಿದ್ರ 66 ಬರ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಕ್ಸ್ ನ ಬೆಲೆ ಕಂಡುಹಿಡ್ಬೇಕು. ನೋಡ್ರಿ, ಇಲ್ಲಿ ಭಾಗಾಕಾರದಾಗ 2 ಐತಿ, ಇದ್ರ ಕೆಳಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? 2ರಿಂದ ಭಾಗಿಸಿ 2ರಿಂದ ಗುಣಿಸ್ತೀರಿ. ಹೌದಾ ಇಲ್ಲ? ರೈಟ್. ಹಾಗಾದ್ರೆ 2x ಪ್ಲಸ್ 1x ಅಂದ್ರೆ ಎಷ್ಟಾತಪ್ಪ? 3x ಆಯ್ತು. ಕೆಳಗಡೆ ಇಲ್ಲೂ 2 ಐತಿ, ಇಲ್ಲೂ 2 ಐತಿ ಅಂದ್ರೆ ಇಲ್ಲಿ ಏನ್ ಬರ್ತೈತಿ? 2 ಬರ್ತೈತಿ. ಇಲ್ಲಿ 66 ಆಯ್ತು. ಹೌದಾ? ರೈಟ್. ಹಾಗಾದ್ರೆ ಇಲ್ಲಿ ಭಾಗಾಕಾರದಾಗ ಇದ್ದದ್ದು 2 ಈ ಕಡೆ ಕಳಿಸಿದ್ರ ಗುಣಾಕಾರ ಆಯ್ತು. ಇಲ್ಲಿ ಗುಣಾಕಾರದಾಗ ಇದ್ದದ್ದು ಈ ಕಡೆ ಬಂದ್ರ ಭಾಗಾಕಾರ ಆಕತಿ. 3 2 6, 3 2 6. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಬಂತಪ್ಪ? 22 ಗುಣಿಸು 2 ಅಂತಂದ್ರ 44 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು, ರೈಟ್. ನೆಕ್ಸ್ಟ್ ಕ್ವಶನ್. 20 ಮೀಟರ್ ಸುತ್ತಳತೆ ಹೊಂದಿರುವ ಚೌಕದ ವಿಸ್ತೀರ್ಣವನ್ನು ಕಂಡು ಹಿಡೀರಿ ಅಂತ ಹೇಳ್ಯಾರ. ಹಾಗಾದ್ರೆ ಚೌಕದ ವಿಸ್ತೀರ್ಣ ಕಂಡು ಹಿಡಿಯಕ್ ನಮಗೊಂದು ಸೂತ್ರ ಗೊತ್ತೈತಿ, ಬಾಹುವಿನ ಸ್ಕ್ವೇರ್. ಇದು ಚೌಕದ ವಿಸ್ತೀರ್ಣ ಕಂಡು ಹಿಡಿಯಕ್ ಸೂತ್ರ.
ಹಾಗಾದ್ರೆ ನಮಗೆ ಬಾಹು ಗೊತ್ತಿಲ್ಲ, ಇಲ್ಲಿ ಸುತ್ತಳತೆ ಗೊತ್ತೈತಿ. ಹಾಗಾದ್ರೆ ಸುತ್ತಳತೆ ಅಂತಂದ್ರೆ ಚೌಕಕ್ಕ 4 ಬಾಹುಗಳು ಇರ್ತಾವ, ಎಲ್ಲಾ ಬಾಹುಗಳು ಏನಿರ್ತಾವ ಸಮ ಇರ್ತಾವ. ಹಾಗಾದ್ರೆ ಟೋಟಲ್ ಸುತ್ತಳತೆ 20 ಮೀಟರ್ ಐತಂದ್ರ ಒಂದು ಬಾಹು ಎಷ್ಟು ಇರ್ತೈತಿ ನೀವ ಹೇಳ್ರಿ, ಮೈಂಡ್ ಒಳಗ ಥಿಂಕ್ ಮಾಡಬಹುದಲ್ಲ. 5 ಮೀಟರ್ ಇರ್ತೈತಿ, ನಿಮ್ಗೆ ಗೊತ್ತಲ್ಲ. ಒಂದು ಬಾಹು 5 ಮೀಟರ್ ಇದ್ದಾಗ ಮಾತ್ರ ಇದು ಏನಾಗಕ್ ಸಾಧ್ಯತೆ, 20 ಮೀಟರ್ ಸುತ್ತಳತೆ ಹೊಂದಾಕ ಸಾಧ್ಯತೆ, ಹೌದಲ್ಲ. 20 ಮೀಟರ್ ಐತಂದ್ರ ಇದು 4 ಬಾಹು ಇರ್ತಾವು, 4ರಿಂದ ಭಾಗಿಸಿದ್ರೆ ಒಂದು ಬಾಹು ಎಷ್ಟು ಬಂತಪ್ಪ, 5 ಸೆಂಟಿಮೀಟರ್ ಬಂತು. ಹಾಗಾದ್ರೆ ಇಲ್ಲಿಂದ ನಾವು ವಿಸ್ತೀರ್ಣ ಕಂಡಿಡಿಯಕ್ ಬರ್ತೈತಿಲ್ಲ. ವಿಸ್ತೀರ್ಣ ಹೆಂಗ್ ಕಂಡಿಡಿತೀವಿ, ಬಾಹುವಿನ ಸ್ಕ್ವೇರ್. 5 25 ಮೀಟರ್ ಸ್ಕ್ವೇರ್. ಯಾವುದು, ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಅಂತೂ 2 ಸಲ ಕೇಳ್ಯಾರೆ ಅಂಬ. ಸಮಬಾಹು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತದ ಅಂತ ಕೇಳಿದಾರೆ. ಹಾಗಾದ್ರೆ ಸಮಬಾಹು ತ್ರಿಭುಜದ ಒಳಕೋನಗಳ, ಸಮಬಾಹು ತ್ರಿಭುಜ ಅಷ್ಟಲ್ಲ, ಯಾವುದೇ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತದಪ್ಪ, 180 ಡಿಗ್ರಿ ಇರ್ತದ. ರೈಟ್. ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಎಲ್ಲಾ 15 ಗಣಿತ ಪ್ರಶ್ನೆಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ಸೊಲ್ಯೂಷನ್ಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದ್ರ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಓಕೆ, ರೈಟ್. ಹಾಗಾದ್ರೆ ಇನ್ನು ಮುಂದೆ ರೀಸನಿಂಗ್ ನ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಓಕೆ, ರೈಟ್. ಹಾಗಾದ್ರೆ ಏನ್ ಕೊಟ್ಟಿದ್ದಾರಲ್ಲಿ, ಒಂದು ನಿರ್ದಿಷ್ಟ ರೀತಿಯಲ್ಲಿ MID ಎಂಬುದು PKE ಸಂಬಂಧಿಸಿದೆ, JFT ಅನ್ನೋದು MHUಗೆ ಸಂಬಂಧಿಸಿದೆ, LAI ಅನ್ನು ಏನಂತ ಮಾಡಿದಾರ ನೋಡೋಣ. M ಅಂದ್ರ 13, I ಅಂದ್ರ 9, B ಅಂದ್ರ 4. ಓಕೆ, P ಅಂತಂದ್ರ 16, K ಅಂತಂದ್ರ 11, E ಅಂತಂದ್ರ 5. ನೋಡ್ರಿ, ಇಲ್ಲಿ +3, ಇಲ್ಲಿ +2, ಇಲ್ಲಿ +1 ಆಗೈತೆ. ಹಾಗಾದ್ರೆ ಇಲ್ಲೂ ಅದೇ ರೀತಿ ಆಗತೈತೆ ನೋಡ್ರಿ. J ಅಂತಂದ್ರ 10, F ಅಂದ್ರ 6, T ಅಂದ್ರ 20, M ಅಂದ್ರ 13, H ಅಂತಂದ್ರ 8, U ಅಂತಂದ್ರ 21. ನೋಡ್ರಿ, ಇಲ್ಲೂ ಕೂಡ +3, +2, +1 ಆಗತ್ತದ. ಹಾಗಾದ್ರೆ ನಾವು ಇದಕ್ಕೂ ಏನ್ ಮಾಡ್ಬೇಕು, +3, +2, +1 ಮಾಡ್ಬೇಕು. L ಅಂತಂದ್ರ 12, 12ಕ್ಕ 3 ಕೂಡಿಸಿದ್ರೆ ಎಷ್ಟಪ್ಪ, 15. 15 ಅಂದ್ರ ಫಸ್ಟ್ O ಬರಬೇಕು. ಹಾಗಾದ್ರೆ ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಎರಡೂ ಕಡೆ C ಇರೋದ್ರಿಂದ ಲಾಸ್ಟ್ನೇದು ಮಾತ್ರ ಚೆಕ್ ಮಾಡ್ಬೇಕು. I ಆದ್ಮ್ಯಾಗ ಏನ್ ಬರ್ಬೇಕು, J ಬರಬೇಕು. ಹಾಗಾದ್ರೆ I ಆದ್ಮ್ಯಾಗ I ಬರಕ್ ಸಾಧ್ಯ ಇಲ್ಲ. ಅದರ ಲಾಸ್ಟ್ನೇದಕ್ಕೆ +1 ಅಂತಂದ್ರೆ ಏನ್ ಬರ್ಬೇಕಾಗಿತ್ತು, J ಬರಬೇಕಾಗಿತ್ತು. ರೈಟ್. ಅರ್ಥ ಆತ್ಲ ಎಲ್ಲರಿಗೂ. ಏನ್ ಮಾಡ್ಬೇಕಂತಾರಲ್ಲಿ, +3, +2, +1 ಆಗ್ತಾ ಇರುವಂತದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ಇಂಗ್ಲಿಷ್ ಒಳಗದ, ರೆಫರ್ ಮಾಡ್ಕೊರಿ. ನೋಡ್ರಿ ಏನ್ ಕೊಟ್ಟಿದಾರ, ಇದನ್ನೆಲ್ಲ ಬಿಟ್ಬಿಡ್ರಿ, ಇದನ್ನ ತಲೆ ಕೆಡಿಸ್ಕೋಬೇಡ್ರಿ. ಇದನ್ನ ನೋಡ್ರಿ, ಎಡ ತುದಿಯಿಂದ 6ನೆಯ ಸಂಖ್ಯೆ ಯಾವುದು, 1, 2, 3, 4, 5, 6ನೆಯ ಸಂಖ್ಯೆ ಒಂದಿರುವಂತದ್ದು. ಹಾಗಾದ್ರೆ ಒಂದು ಯಾವ ಆಪ್ಷನ್ ಒಳಗದ, ಒಂದು 1ನೇ ಆಪ್ಷನ್ ಒಳಗ ಇರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ಇಂಗ್ಲಿಷ್ ಒಳಗದ, ಇದನ್ನು ಕೂಡ ನೀವು ಬೇಕಾದವರು ರೆಫರ್ ಮಾಡ್ಕೋಬಹುದು. ಓಕೆ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತಿರುವ 28 ಜನರ ಸಾಲಿನಲ್ಲಿ ಟೀನಾ ಬಲ ತುದಿಯಿಂದ 17ನೇ ಸ್ಥಾನದಲ್ಲಿದ್ದಾಳೆ. ಹಾಗಾದ್ರೆ ಎಡ ತುದಿಯಿಂದ ಟೀನಾಳ ಸ್ಥಾನವೇನು ಅಂತ ಕೇಳ. ನೋಡ್ರಿ, ಇಲ್ಲಿ ರ್ಯಾಂಕ್ ಕೇಳಿರುವಂತದ್ದು. ಏನ್ ಕೇಳಿರುವಂತದ್ದು, ರ್ಯಾಂಕ್. ರ್ಯಾಂಕ್ ಅಂದ್ರೆ ನಾವೇನ್ ಮಾಡ್ತೀರಿ, ಜನರಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರ ಒಂದು ಹೆಚ್ಚಿಗೆ ಮಾಡ್ತೀರಿ, ಅದ ರ್ಯಾಂಕ್ ಇಂದ ಜನರಿಗೆ ಬರ್ಬೇಕಂದ್ರ ಒಂದು ಕಡಿಮೆ ಮಾಡ್ತೀರಿ. ಇಲ್ಲಿ ರ್ಯಾಂಕ್ ಕೇಳಿರೋದ್ರಿಂದ ಈ ಜನರನ್ನ ಏನ್ ಮಾಡೋದು, 28 ಇದ್ದವ್ರನ್ನ ಏನ್ ಮಾಡೋದು, 29 ಮಾಡೋದು. ಇದ್ರೊಳಗ ಬಲ ತುದಿಯಿಂದ ಕಳೆದು ಬಿಟ್ರ ನಮಗೇನ್ ಬರ್ತದ, ಎಡ ತುದಿಯ ಮಾಹಿತಿ ಸಿಕ್ ಬರ್ತದ. ಹಾಗಾದ್ರೆ 19ರಾಗ 7 ಹೋದ್ರ 2, 2ರಾಗ 1 ಹೋದ್ರ 1. 12ನೇ ರ್ಯಾಂಕ್ ಎಲ್ಲಿಂದ ಇರ್ತಾಳಪ್ಪಕ್ಕಿ, ಎಡ ತುದಿಯಿಂದ ಇರುವಂತದ್ದು. ಸಿಂಪಲ್. ರೈಟ್. ಹಾಗಾದ್ರೆ ಇಂಗ್ಲಿಷ್ ಕ್ವಶನ್ ರೆಫರ್ ಮಾಡ್ಕೊರಿ. ನೆಕ್ಸ್ಟ್, ಡಿಕ್ಷನರಿ ಭಾಷೆಯಲ್ಲಿ ಇವನ್ ಏನ್ ಮಾಡ್ಬೇಕು, ನಾವು ಹೊಂದಿಸ್ಬೇಕು. ಡಿಕ್ಷನರಿ ಶಬ್ದದ ಪ್ರಕಾರ ಜೋಡಿಸ್ಬೇಕು. ಓಕೆ, ಹಾಗಾದ್ರೆ ಎಲ್ ಅಂತಂದ್ರ 12, I ಅಂದ್ರ 9, T ಅಂದ್ರ 20, F ಅಂತಂದ್ರ 6. ಹಾಗಾದ್ರೆ ಫಸ್ಟ್ ಯಾವ್ದು ಬರಬೇಕು, 4ನೇದು ಬರಬೇಕು. ಫಸ್ಟ್ 4ನೇದು ಬರಬೇಕು. ಹಾಗಾದ್ರೆ 3, 3 ಹೋಯ್ತು. ನೆಕ್ಸ್ಟ್ ಆಮೇಲೆ 9 ಅಂದ್ರೆ 2ನೇದು ಬರಬೇಕು. ಹಾಗಾದ್ರೆ ಇಲ್ಲಿ 2ನೇ 4, 2 ಅದ, ಇಲ್ಲಿ 4, 3 ಇರೋದ್ರಿಂದ ಇದು ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗಿತ್ತಪ್ಪ, ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ ಇಂಟು ಎಂದರೆ ಮೈನಸ್. ಹಾಗಾದ್ರೆ ಇಂಟು ಅಂದ್ರೆ ಏನ್ ಬರ್ತದೆ, ಇಲ್ಲಿ ಮೈನಸ್ ಆಗ್ತದ. ಓಕೆ, ಒಂದು ಸ್ವಲ್ಪ ಕ್ವಶನ್ ಮಿಸ್ಟೇಕ್ ಐತಿ ತಡ್ರಿ. ಇದೇನ್ ಆಗ್ಬೇಕಾಯ್ತು ಗೊತ್ತಾನಿದ, ಇದು ಇಂಟು ಅಂದ್ರೆ ಭಾಗಿಸು ಆಗಬೇಕು. ಇಂಟು ಅಂದ್ರೆ ಏನು, ಭಾಗಿಸು. ನಿಮ್ ಕ್ವಶನ್ ಪೇಪರ್ ಒಳಗೆ ಇದು ಭಾಗಿಸು ಅಂತ. ಓಕೆ, ಹಾಗಾದ್ರೆ ಇಂಟು ಅಂದ್ರೆ ಏನಾಯ್ತಪ್ಪ, ಇದು ಭಾಗಿಸು. ಮೈನಸ್ ಅಂದ್ರ ಪ್ಲಸ್ ಆಯ್ತು. ಓಕೆ, ಹಾಗಾದ್ರೆ 7 + 28 ಭಾಗಿಸು 4. 4 1 4 7.
7 ಪ್ಲಸ್ 7 ಅಂತಂದ್ರೆ ಎಷ್ಟು ಬರಬೇಕಪ್ಪ? 14 ಬರಬೇಕು. 14 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 4 ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್, ಆತ್ಮೀಯ ಸ್ನೇಹಿತರೆ, ಎಲ್ಲ 20 ಪ್ರಶ್ನೆಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವ ಅಂತ ಅನ್ಕೋತೀನಿ. ರೈಟ್, ಹಾಗಾದ್ರೆ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.